ನಮಸ್ಕಾರ ವೀಕ್ಷಕರೇ, ಅಶ್ವ ದೇಗುಲ ಭೇಟಿ ಪ್ರಭಾತಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಏನಪ್ಪಾ ತೇಜಸ್ವಿನಿ, ಮೊನ್ನೆಯಷ್ಟೇ ಈ ದೇವಸ್ಥಾನದಲ್ಲಿ ಇದ್ಲು, ಇವತ್ತು ಅಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ ಕಾತುರದಿಂದ ಕಾಯ್ತಾ ಇದ್ದೀರಾ? ಎಸ್, ನಾನಿವತ್ತು ಮಹಾಲಕ್ಷ್ಮಿ ಲೇಔಟ್ನ ಅಶೋಕಪುರಂನಲ್ಲಿರುವಂತಹ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಇರುವಂತಹ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ಅರ್ಧನಾರೀಶ್ವರನ ವಿಶೇಷತೆ ಏನು, ಅದರ ಮಹತ್ವತೆ ಏನು, ಎಲ್ಲವನ್ನ ಕೂಡ ತಿಳಿಸ್ಕೊಡ್ತೇನೆ, ಬನ್ನಿ. ಆಗ್ಲೇ ಹೇಳ್ದಾಗೆ ಹೆಣ್ಣು ಹಾಗೂ ಗಂಡು ಎರಡೂ ಕೂಡ ಸಮಾನ ಎಂದು ಜಗತ್ತಿಗೆ ಸಾರಲು ಅವತರಿಸಿದ ರೂಪವೇ ಶ್ರೀ ಅರ್ಧನಾರೀಶ್ವರ. ಈ ಅರ್ಧನಾರೀಶ್ವರನ ಹಿನ್ನೆಲೆಯನ್ನ ನೋಡೋದಾದ್ರೆ, ಭೃಂಗ ಎಂಬ ಒಬ್ಬ ಋಷಿಮುನಿ ಇರ್ತಾನೆ. ಆತ ಶಿವನ ಪರಮ ಭಕ್ತನಾಗಿರ್ತಾನೆ. ಶಿವನಿಗೆ ಯಾವಾಗಲೂ ಕೂಡ ಪೂಜೆಯನ್ನ ಸಲ್ಲಿಸ್ತಿರ್ತಾನೆ. ಒಂದು ದಿನ ಶಿವ ಹಾಗೂ ಪಾರ್ವತಿ ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ. ಆದ್ರೆ ಆ ಭೃಂಗ ಎನ್ನೋ ಋಷಿಮುನಿ ಬರೀ ಶಿವನಿಗೆ ಮಾತ್ರ ಪೂಜೆಯನ್ನ ಸಲ್ಲಿಸ್ತಾನೆ, ಶಿವನಿಗೆ ಮಾತ್ರ ಪ್ರದಕ್ಷಿಣೆಯನ್ನ ಹಾಕ್ತಾನೆ. ಇದರಿಂದ ಪಾರ್ವತಿ ದೇವಿ ಕೂಡ ತುಂಬಾ ಬೇಸರ ಆಗ್ತಾಳೆ. ಇದನ್ನ ಗಮನಿಸಿದ ಶಿವ ಹಾಗೂ ಪಾರ್ವತಿ ಇಬ್ರು ಒಂದೇ, ಪಾರ್ವತಿ ಶಿವನ ಅರ್ಧಾಂಗಿಯಾಗಿರ್ತಾಳೆ ಎಂದು ಜಗತ್ತಿಗೆ ಸಾರಲು, ಈ ಜಗತ್ತಿಗೆ ಹೆಣ್ಣು ಎಷ್ಟು ಮುಖ್ಯವೋ ಗಂಡು ಕೂಡ ಅಷ್ಟೇ ಮುಖ್ಯ, ಇಬ್ರು ಕೂಡ ಸಮಾನ ಆಗಿರ್ತಾರೆ ಎಂದು ಜಗತ್ತಿಗೆ ಸಾರಲು ಅವತರಿಸಿದ ರೂಪವೇ ಶ್ರೀ ಅರ್ಧನಾರೀಶ್ವರ ರೂಪ. ಈಗಷ್ಟೇ ನೀವು ಗಮನಿಸ್ತಾ ಇದ್ರಿ, ಒಬ್ರು ಮಹಿಳೆ ಬಂದ್ಬಿಟ್ಟು ಇಲ್ಲಿ ಮುತ್ತೈದರಿಗೆ ಅರಿಶಿಣ ಕುಂಕುಮ ಹಾಗೂ ಬಳೆಯನ್ನ ನೀಡ್ತಾ ಇದ್ರು. ಅದರ ವಿಶೇಷತೆ ಏನು, ಅವರ ಬಾಯಿಂದನೇ ಕೇಳೋಣ, ಬನ್ನಿ. ನಮಸ್ಕಾರ, ನನ್ನ ಹೆಸರು ಕ್ಷಮ. ನಾನು ಹೆಚ್ಚು ಕಮ್ಮಿ 1.5 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೈಮ್ ಬಂದಾಗ ತುಂಬ ಇದು ಅಷ್ಟು ಮೇನ್ ರೋಡಲ್ಲಿಲ್ಲ, ಸೊ ಹುಡ್ಕೊಂಡು ಬರಬೇಕು, ಅಷ್ಟು ಆರಾಮಾಗಿ ಸಿಗಲ್ಲ ನಿಮಗೆ ಇದು. ಹಾಗಂತ ಬರಲಿಲ್ಲ, ಬರೋದು ನಿಲ್ಲಿಸಲಿಲ್ಲ, ಹುಡ್ಕೊಂಡು ಬಂದೆ. ಬಂದು ನೋಡಿದಾಗ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ಬಾಲಸುಬ್ರಹ್ಮಣ್ಯ ಇದೆ, ಗಣಪತಿ ಇದೆ, ಮತ್ತು ಅರ್ಧನಾರೀಶ್ವರ. ಬೆಂಗಳೂರಲ್ಲಿ ಇನ್ನೆಲ್ಲಿ ಮತ್ತೆ ನಾನು ಕೇಳ್ಪಟ್ಟಿಲ್ಲ. ಇಲ್ಲಿ ನೋಡಿ ತುಂಬ ಸಮಾಧಾನ ಆಯಿತು ಈ ದೇವಸ್ಥಾನ. ಬೆಂಗಳೂರು ಭಾನುವಾರ ಇಲ್ಲಿ ವಿಶೇಷ. ಸೊ ಸ್ಟಾರ್ಟಿಂಗಲ್ಲಿ ನಾನು ಸಂಜೆ ಹೊತ್ತು ಬರ್ತಾಯಿದ್ದೆ, 4:30 to 6 ಗಂಟೆ ರಾಹುಗಾಲದಲ್ಲಿ. ಆವಾಗ ಬಂದು ಅಭಿಷೇಕ ಮತ್ತು ಅರ್ಚನೆ ಎಲ್ಲ ಮಾಡಿಸಿದ್ದೀನಿ. ಯಾವಾಗ ಆಗುತ್ತೋ ಅವಾಗ ಬರ್ತಾಯಿದ್ದೆ. ಸಮಾಧಾನ ಆಗೋಕ್ಕೆ ಶುರುವಾಯಿತು, ಚೇಂಜಸ್ ಕಾಣಿಸ್ತು. 7 ಗಂಟೆ ಅಭಿಷೇಕ, ಕಬ್ಬಿನ ಹಾಲಿನ ವಿಶೇಷ ಇಲ್ಲಿ ಅರ್ಧನಾರೀಶ್ವರಾಗೆ. ಹೇಗೆ ಕಬ್ಬಿನ ಹಾಲಲ್ಲಿ ಸಿಹಿ ಇರುತ್ತೋ ಹಾಗೆ ಅರ್ಧನಾರೀಶ್ವರ ಇಬ್ಬರಲ್ಲೂ ಸಿಹಿ ಉಂಟಾಗಲಿ ಅಂತ ದಂಪತಿ ಮಧ್ಯದಲ್ಲಿ ಇದು ಕಬ್ಬಿನ ಹಾಲಿಂದು ಅಭಿಷೇಕ ಮಾಡಿಸೋದು. ಸೊ ಅದೇ ರೀತಿ ನಾನು 7 ವಾರ ಮಾಡಿಸ್ದೆ. ತುಂಬ ಸಮಾಧಾನ ಆಗೋಕ್ಕೆ ನೆಮ್ಮದಿ ಶುರುವಾಯಿತು, ಚೇಂಜಸ್ ಶುರುವಾಯಿತು. ಮನೆಯಲ್ಲೂ ಅಷ್ಟೇ ನನ್ನ ತುಂಬ ಚೇಂಜಸ್ ಕಾಣೋಕ್ಕೆ ಶುರುವಾಯಿತು.
ಇಲ್ಲಿ 7 ವಾರ, ಇವತ್ತು ಕೊನೆ ವಾರ 5 ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದೀನಿ, ಬಾಗ್ನ ಕೊಟ್ಟಿದ್ದೀನಿ. ಹೀಗೆ ಇನ್ನೂ ಸಂಕಲ್ಪ ಮಾಡಿಕೊಂಡು ಚೆನ್ನಾಗಾಗಲಿ ಮುಂದೆ. ಶ್ರೀ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಓಂ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಅರ್ಧನಾರೀಶ್ವರ ದೇವಿ ನಮೋಸ್ತುತೆ ನಮಃ. ಈ ದಿನ ಮಹಾಲಕ್ಷ್ಮಿ ಲೇಔಟ್ ಆದಂಥ ಶ್ರೀ ಅಶೋಕ್ಪುರದ ಶ್ರೀ ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೆಲೆಗೊಂಡಂಥ ಶ್ರೀ ಅರ್ಧನಾರೀಶ್ವರ ದೇವಿ ಹಾಗೂ ಅರ್ಧನಾರೀಶ್ವರ ಪರಮಾತ್ಮ ನೆಲೆಗೊಂಡು ಇಲ್ಲಿಗೆ 53ನೇ ವರ್ಷ. ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಮಾಡಿ 53ನೇ ವರ್ಷ ಹಾಗೂ ಅರ್ಧನಾರೀಶ್ವರನ್ನು ಮಾಡಿ 53 ವರ್ಷ ಆಗಿರೋದ್ರಿಂದ ಇಲ್ಲಿಗೆ 53 ವರ್ಷ ಆಗಿದೆ. ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಶೋಕ್ಪುರದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅರ್ಧನಾರೀಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ವಿಶೇಷವೇನೆಂದರೆ ಭಾನುವಾರ ಈ ಪರಮಾತ್ಮಗೆ ಅರ್ಧನಾರೀಶ್ವರ ಪಾರ್ವತಿ ಪರಮೇಶ್ವರ ಕೂಡಿ ಇರ್ತಾರೆ. ಹಂಗಾಗಿ ಅರ್ಧನಾರೀಶ್ವರ ಸ್ವಾಮಿ, ಅರ್ಧನಾರೀಶ್ವರ ದೇವಿ ಅಂತ ಕರೀತಾರೆ. ನಮ್ಮ ಹೆಸರು ದಯಾಳನ್ ಅಂತ ನಾವು ಬಂದು ಇಲ್ಲಿ ಟ್ರಸ್ಟಲ್ಲಿ ಇದ್ದೀವಿ. ನಾವು ಬಂದು ಗಜಾನಿ ಅಸಿಸ್ಟೆಂಟ್ ಇದ್ದೀನಿ. ಇದು ಬಂದು 53 ವರ್ಷ ಆಯಿತು ಈ ದೇವಸ್ಥಾನ ಇದಾಗಿ ಇಂಪ್ರೂವ್ಮೆಂಟ್ಸ್ ಆಗಿ. ಇದರಲ್ಲಿ ವಿಶೇಷ ಅಂದರೆ ಈ ಅರ್ಧನಾರೀಶ್ವರ ದೇವರು ಬಂದು ಇಲ್ಲೆಲ್ಲ ಬೆಂಗಳೂರಲ್ಲಿ ಸ್ವಲ್ಪ ಎಲ್ಲಿಲ್ಲ. ಇಲ್ಲಿ ಬಂದು ತುಂಬ ವಿಶೇಷ. ಭಾನುವಾರ ಮಾತ್ರ ತುಂಬ ವಿಶೇಷ ಆಗಿರುತ್ತೆ. ಅಂದರೆ ಇಲ್ಲಿ ಬಂದು ಯಾವುದು ಬೇಡ್ಕೊಂಡ್ರೂ ಸರಿ ಕಬ್ಬುನ ಹಾಲು ತೊಗೊಂಡ್ಬಂದು ಶನಿವಾರ ಎಲ್ಲ ಇದು ಮಾಡಿ, ಇಲ್ಲಾಂದರೆ ಭಾನುವಾರ ತೊಗೊಂಡ್ಬಂದು ಕೊಟ್ಬಿಡ್ತಾರೆ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು 8:30 9 ಗಂಟೆಗೆಲ್ಲ ಮಂಗಳವಾರತಿ ಕೊಟ್ಬಿಡ್ತಾರೆ. ಇದರಿಂದ ವಿಶೇಷ ಆಗಿ ಎಷ್ಟೋ ಜನ ಬಂದು ಎಲ್ಲ ಬೇಡ್ಕೊಂಡು ಬಂದು ಎಷ್ಟೋ ಜನದ ಹತ್ರ ತುಂಬ ಪಬ್ಲಿಸಿಟಿ ಆಗಿಬಿಟ್ಟು ನಮ್ಮ ದೇವರು ಈ ಅಶೋಕ್ಪುರ ಸುಬ್ರಹ್ಮಣ್ಯ ದೇವಸ್ಥಾನ ಮಹಾಲಕ್ಷ್ಮಿ ಲೇಔಟ್ ಬಡ ಇದರಲ್ಲಿದೆ ಅಂತ ಹೇಳ್ಬಿಟ್ಟು ಬಂದು ಎಷ್ಟೋ ಜನ ಎಲ್ಲೆಲ್ಲೊಂದು ತುಂಬ ದೂರದಿಂದ ಬಂದು ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ನಮ್ಮ ಇದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಆಮೇಲೆ ಗಣೇಶ ದೇವಸ್ಥಾನ ದೇವರಿದೆ. ಎಲ್ಲ ತುಂಬ ವಿಶೇಷ ಆಗಿದೆ. ಇಲ್ಲೇ ದಿನ ಬರ್ತಾ ಇದ್ದೀನಿ. ಈ ಅರ್ಧನಾರೀಶ್ವರ ಥರ ಎಲ್ಲೂ ಇಲ್ಲ. ಇಲ್ಲಿದ ಗಣೇಶ, ಸುಬ್ರಹ್ಮಣ್ಯ, ಅರ್ಧನಾರೀಶ್ವರ, ಅಮ್ಮನ್, ಶಿವ ಎಲ್ಲರೂ ಈ ಥರ ಒಂಥರ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಯಾರು ಬಂದ್ರೂ ಇವಾಗ ಸ್ವಲ್ಪ ಗೊತ್ತಾಗಿ ಎಲ್ಲರೂ ಬರ್ತಾಯಿದ್ದಾರೆ, ತುಂಬ ಜನ ಬರ್ತಾಯಿದ್ದಾರೆ. ಆದರೂ ಒಂದೇ ಒಂದು ಮಾತು ಹೇಳ್ತೀನಿ, ಪವರ್ಫುಲ್ ಮುರುಘಾ ಇದು,
ತುಂಬ ಪವರ್ಫುಲ್, ಏನು ಕೇಳಿದ್ರೂ ಕೊಡ್ತಾರೆ, ಅಷ್ಟೊಂದು ಪವರ್ಫುಲ್ ದೇವಸ್ಥಾನ. ಇಲ್ಲಿ ಈ ಥರ ಎಲ್ಲೂ ಇಲ್ಲ. ಶಿವ ಪಾರ್ವತಿ ಸೇರಿ ಇರೋದು, ಏನು ಕೇಳಿದ್ರೂ ಕೊಡ್ತಾಯಿದ್ದಾರೆ. ಆ ಥರ ಶಕ್ತಿ ದೇವಸ್ಥಾನ. ಅದು ಚಿಕ್ಕದಾಗಿದೆ, ಇವಾಗ ಸ್ವಲ್ಪ ಮುಂದುವರಿತಾ ಇದೆ. ಈ ಥರನೇ ಮುಂದುವರಿಬೇಕು ಅಂದ್ಬಿಟ್ಟು ಎಲ್ಲರೂ ಬೇಡ್ಕೊಳ್ತಾ ಇದ್ದೀನಿ. ಆದರೆ ನಮ್ಮ ಹತ್ರ ಇಲ್ಲಿ ಸ್ವಲ್ಪ ಸೇವಕರೆಲ್ಲ ನಮ್ಮ ಕೈಯಲ್ಲಾದ್ರೂ ಸೇವೆ ಮಾಡ್ತಾಯಿದ್ದೀವಿ ಅಷ್ಟೇ. ಎಲ್ಲ ತುಂಬ ಜನ ಜಾಸ್ತಿ ಇದ್ದರು, ಇವಾಗ ಕಡಿಮೆ ಆಗಿ ಇವಾಗ ಎಲ್ಲ ಯೂತ್ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ. ಎಲ್ಲ ಬನ್ನಿ ಅಶೋಕಪುರ ಮಹಾಲಕ್ಷ್ಮಿ ಲೇಔಟು, ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಅಲ್ಲಿ ಬಂದು ಕೇಳಿ, ಯಾರು ಹೇಳಿ ಅರ್ಧನಾರೀಶ್ವರ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳಿದ್ರೆ ಯಾರು ಹೇಳ್ತಾರೆ, ಅಲ್ಲಿ ಬಂದು ನಾವು ಇರ್ತೀವಿ. ಬಂದು ಕೇಳ್ಕೊಳ್ಳಿ, ಯಾರು ಹೇಳಕ್ಕೆ ಹೋಗಲಿ, ನಮ್ಮ ಹತ್ರ ಬಂದು ಕೇಳ್ಕೊಳ್ಳಿ. ನಾವಿರೋದೇ ಅದಕ್ಕೋಸ್ಕರ. ಅರ್ಚಕರು ಅಂದರೆ ಕಷ್ಟಗಳು ದೂರ, ಪುರೋಹಿತ ಅಂದರೆ ಊರಿಗೆ ಬಯಸೋರು ಅಂತಾರೆ. ಹಂಗಾಗಿ ನೀವು ಕೇಳ್ಕೊಳ್ಳಿ, ನಿಮ್ಮ ಕಷ್ಟಗಳು ದೂರ ಮಾಡಿ. ಒಬ್ರಿಗೆ ಹೇಳ್ಕೊಳಕ್ಕಾಗಲಿ ನಮ್ಮ ಹತ್ರ ಬಂದು ಕೇಳಿ, ಸ್ವಾಮಿ ಈ ಥರ ಇದೆ, ನಾವೇನು ಮಾಡೋಣ ಅಂದಾಗ ನೀವು ಕೇಳಿ, ನಾವು ಪರಿಹಾರ ಕೊಡ್ತೀವಿ. ಆ ಪರಮಾತ್ಮ ಕೊಡ್ತಾನೆ. ನೀವೇನಾರು ಡೇವಾಸ್ ಇದ್ದರೆ ಹೇಳಿ, ಯಾಕೆ ಅಂದರೆ ಡೇವಾಸ್ಗಳು ನಾವು ಮಾಡ್ಕೊಳೋದಲ್ಲ, ನೀವೇ ಮಾಡ್ಕೊತೀರ. ಅವ್ರು ಹಿಂಗೆ ಸ್ವಾಮಿ ಆ ಥರ ಹೆಂಗೆ ಸ್ವಾಮಿ ಬರೋದಾಯಿತು, ಲೇಟ್ ಆಯಿತು ಅಂತ ಅಂದಾಗ ಸ್ವಾಮಿ ಹಿಂಗಾಯಿತು, ಅದೆಲ್ಲ ತಪ್ಪು. ಪರಮಾತ್ಮ ಬರೆದಿರ್ತಾನೆ ಹಣೆಯಲ್ಲಿ, ಇಂಥದ್ದೇ ಆಗಬೇಕು ಅಂತ. ಅದು ಆಗುತ್ತೆ. ದಯಮಾಡಿ ಮತ್ತೆ ಹುಟ್ಟಲ್ಲ ನಾವು, ಮತ್ತೆ ನಾವೇ ಹುಡ್ತೀವ, ನಾವು ಹೇಳಿ ಯೋಚನೆ ಮಾಡಿ. ಮತ್ತೆ ಹುಟ್ಟುತ್ತಾ ಇರೋದು ಮತ್ತೆ ಮಾಡೋಣ ನಾವು. ಅದು ಪರಮಾತ್ಮ ಕೊಟ್ಟಾಗ ನಾವು ಉಪಯೋಗಿಸ್ಕೊಬೇಕು. ಅದು ಮತ್ತೆ ಸಿಗಲ್ಲ. ನಾವು ಮತ್ತೆ ಹುಟ್ಟುತ್ತೀವೋ ಬಿಡ್ತೀವೋ, ನಾವು ನಾಯಿ ಆಗ್ತೀವೋ ಏನಾಗ್ತೀವೋ ಗೊತ್ತಿಲ್ಲ. ನಮಗಿಂತ ಕೆಳಗೆ ನೋಡಬೇಕು. ಈಗ ನೋಡಿ, ಕಾಲಿಲ್ಲ ಇಲ್ಲದರಿಗೆ, ಕೈ ಇರಲ್ಲ, ಭಿಕ್ಷೆ ಬಿಡ್ತಾರೆ. ಪರಮಾತ್ಮ ಅವ್ರವರು ಹಣೆ ಬರೆದು ಕಳಿಸಿರ್ತಾನೆ. ನೀವು ಆ ಥರ ಏನಾರು ಆಗಿದೆಯಾ? ಇಲ್ಲ. ಮತ್ತೆ ನಾವು ಹುಟ್ಟಲ್ಲ, ನಾವು ಹುಟ್ಟಿದ್ದೀವಿ, ಅದನ್ನ ಬೆಳೆಸ್ಕೊಬೇಕು. ನಾವು ಜೀವನದಲ್ಲಿ ಬೆಳೆಸ್ಕೊಂಡು ಮದುವೆ ಆಗ್ತೀವಿ, ಮತ್ತೇನಾರು ಮದುವೆ ಆಗ್ತೀವ? ಆಗಲ್ಲ. ಹಂಗಾಗಿ ಮದುವೆ ಆಗಿದ್ದೀರ, ಪಾರ್ವತಿ ಪರಮೇಶ್ವರ ನಿಮ್ಮ ಆಶೀರ್ವಾದ, ನಾರಾಯಣ ಲಕ್ಷ್ಮಿ ಆಶೀರ್ವಾದ ಮಾಡಿರ್ತಾನೆ. ಬನ್ನಿ, ಇಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಕೇಳ್ಕೊಳ್ಳಿ, ಸುಖವಾಗಿರಬೇಕು. ಶ್ರೀಮನ್ ಮಹಾದೇವೇ ಏತೇ ನಮೋ ನಮಃ. ಅರ್ಧನಾರೀಶ್ವರಿ ದೇವತಾ ಯೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾದ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಓಂ ಗುರುದೇವೋ ಮಹಾದೇವೋ ಓಂ ಗುರುದೇವೋ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಅರ್ಧನಾರೀಶ್ವರ ಸ್ವಾಮಿ ದೇವತಾಯೇ ನಮಃ. ಅರ್ಧನಾರೀಶ್ವರಿ ದೇವಿ ದೇವತಾಯೇ ನಮೋ ನಮಃ. ನೋಡಿದ್ರಲ್ಲ ವೀಕ್ಷಕರೇ, ನಾನಿವತ್ತು ಅಶೋಕಾಪುರಂನಲ್ಲಿರುವಂತಹ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ಈಗಾಗಲೇ ಅರ್ಧನಾರೀಶ್ವರನ ವಿಶೇಷತೆ ಏನು, ಅದರ ಮಹತ್ವವೇನು ಎಲ್ಲವನ್ನ ಕೂಡ ಈಗಾಗಲೇ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ನೀವು ಕೂಡ ಏನಾದರೂ ನಿಮ್ಮನೇಲೂ ಏನಾದರೂ ಮದುವೆ ಆಗಿಲ್ಲ, ಜೊತೆಗೆ ಸಂತಾನ ಭಾಗ್ಯ ಇಲ್ಲ, ಏನಾದರೂ ಸಮಸ್ಯೆ ಇದ್ರೆ ಈ ಅರ್ಧನಾರೀಶ್ವರನ ಬಳಿ ಸಂಕಲ್ಪವನ್ನ ಮಾಡಿಕೊಂಡ್ರೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನೀವು ಕೂಡ ಆಗಾಗ ಅಶೋಕಾಪುರಂನಲ್ಲಿ ಇರುವಂತಹ ಅರ್ಧನಾರೀಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಅಂತ ಕಾರ್ಯಕ್ರಮವನ್ನ ಮುಗಿಸ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ. ಇದು ಸತ್ಯಾನ್ವೇಷಣೆ ಓಟದಲ್ಲಿ.